ಮಾಡಿದಾಗ ಹೃದಯ ತುಂಬುತ್ತೆ. ಬರೀ ಹೊಟ್ಟೆ ಮಾತ್ರ ತುಂಬಿದ್ರೆ ಸಾಲದು, ಹೊಟ್ಟೆ ತುಂಬಿತು ಆದರೆ ಮನಸ್ಸು ಯಾಕೋ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಹೊಟ್ಟೆ ಜೊತೆ ಹೃದಯನೂ ತುಂಬುತ್ತೆ ಅಂಥ ಮಾತು ನಮ್ಮ ಕರ್ಜಗಿ ಸಾಹೇಬರದ್ದು. ಹೃದಯ ತುಂಬಿ ಬಂದಿದೆ ಇಲ್ಲಿ ಇದ್ದವರೆಲ್ಲರಿಗೂ ಕೂಡ. ನಾವು ನಮಗೆ ಏನೇನು ತೊಗೊಳ್ಬಹುದೋ ಅದನ್ನೆಲ್ಲ ತೊಗೊಳ್ತಾ ಇದ್ದೀವಿ. ಕೆಲವು ಸಂದರ್ಭದಲ್ಲಿ ಅವರು ನಮ್ಮ ಮೇಷ್ರ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನನಗೆ ಎರಡು ವಿಚಾರ ನೆನಪಾಯಿತು. ಪಂಜೆ ಮಂಗೇಶರಾಯರು ಅಂತ ಹೇಳಿ ಕನ್ನಡದಲ್ಲಿ ಮಕ್ಕಳಿಗಾಗಿ ಕಥೆ ಕವನ ಎಲ್ಲ ಬರೆದವರು. ಅವರೊಂದು ಪದ್ಯ ಬರೀತಾರೆ, ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು. ಈ ಪದ್ಯ ನಮ್ಮ ಕಾಲದವರೆಲ್ಲರಿಗೂ ಗೊತ್ತಿದೆ. ನಿಮಗೆ ದುರದೃಷ್ಟವಂತರು ನಿಮಗೆ ಇಟ್ಟಿಲ್ಲ ಅದನ್ನು. ಅದರಲ್ಲಿ ಕೊನೆಗೊಂದು ಮಾತು ಬರುತ್ತೆ, ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು ಅಂಥೇಳಿ. ಯಾರು ಎತ್ತರಕ್ಕೆ ಏರಿರ್ತಾರೋ, ಯಾರು ದೊಡ್ಡದನ್ನು ಸಾಧನೆ ಮಾಡಿದ್ದಾರೋ ಅವರು ತಮ್ಮನ್ನು ತಾವು ದೊಡ್ಡದಾಗಿ ತೋರಿಸ್ಕೊಳ್ಳೋದಿಲ್ಲ. ಚಿಕ್ಕವನು ನೋಡಿ, ಸೂರ್ಯ ಮೇಲೆ ಹೋದಾಗ ಕೆಳಗಿದ್ದಾಗ ದೊಡ್ಡವನು, ಮೇಲೆ ಹೋದಾಗ ಚಿಕ್ಕವನು. ಹೌದಾ? ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು. ಎಷ್ಟು ಚೆನ್ನಾಗಿದೆ. ಸಾಹಿತ್ಯವನ್ನು ನೀವು ಹೆಚ್ಚು ಹೆಚ್ಚು ಓದಬೇಕು, ಯಾಕೆಂದರೆ ನಿಮ್ಮನ್ನು ಹೃದಯವಂತರನ್ನಾಗಿ ಮಾಡುತ್ತೆ. ಕರ್ಜಗಿ ಸಾಹೇಬರಿಗೆ ನಾನು ಸರ್ ಕೆಲವು ವಿಚಾರಗಳು ನನಗೆ ನಿಮಗೆ ಕೆಲವು ವಿಚಾರಗಳು, ಆದರೆ ನೀವು ಎತ್ತರದ ಏರು ಹೇಗೆ 72ರಲ್ಲಿ ಬೆಂಗಳೂರಿಗೆ ಬಂದೆ ಅಂದರು, ನಾನು 73ರಲ್ಲಿ ಬಂದೆ. 20 ವರ್ಷಕ್ಕೆ ನಾನು ಕಾಲೇಜ್ ಲೆಕ್ಚರರ್ ಆದೆ ಅಂತಂದರು. ನಾವು 18 ವರ್ಷಕ್ಕೆ ಮೇಷ್ಟ್ರಾದೆ ಶಾಲೆಯಲ್ಲಿ. ಇವೆಲ್ಲ ಸಾಮಾನ್ಯ. ಆದರೆ ಅವರಿಗೆ ಸಿಕ್ಕಂಥ ಗುರುಗಳು ಯಾರು ಕನ್ನಡದ ದೊಡ್ಡ ದೊಡ್ಡ ಹೆಸರುಗಳು, ಈಗ ತಾನೇ ಏನಂದೆ ಹೃದಯವಂತಿಕೆ ಇರ್ತಕ್ಕಂಥವರು, ಅವರ ಸಹವಾಸದಲ್ಲಿ ಪುಟಕ್ಕಿಟ್ಟ ಚಿನ್ನ ಆದರು ಮೇಷ್ಟ್ರು. ಇದು ಒಂದು, ಅಂಥವ್ರ ಸಹವಾಸ ಸಿಕ್ತು ಅಂತ ಅನ್ನೋದು. ಎರಡನೇದು, ಅದನ್ನು ಗ್ರಹಿಸ್ಕೊಳ್ತಕ್ಕಂಥ ಶಕ್ತಿ, ಆ ಹಿನ್ನೆಲೆ ನಮ್ಮ ಕರ್ಜಗಿ ಸರ್ಗೆ ಇದೆ ಅಂತ ಅನ್ನೋದು. ಇವೆರಡರಿಂದ ಎಷ್ಟು ಎತ್ತರಕ್ಕೆ ಏರಿದ್ದಾರೆ, ಅವರಿಗೆ ನಾವು ಹೋಲಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹೌದಾ? ಇಂಥವರ ಮಾತನ್ನು ಇವತ್ತು ನಿಮಗೆ ಕೇಳಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ನೋದು ನನಗೆ ಭಾಳ ಸಂತೋಷ. 100 ತರಗತಿಗಳು ಮಾಡ್ತಕ್ಕಂಥದ್ದನ್ನು 1-2 ಗಂಟೆ ಒಳಗೆ ನಿಮಗೆ ಹಂಚ್ಕೊಂಡಿದ್ದಾರೆ. ದಯಮಾಡಿ ಇವತ್ತೇನು ಭದ್ರವಾಗಿ ನೀವು ಇಟ್ಕೊಂಡಿದ್ದೀರಿ, ಕೇಳಿಸ್ಕೊಂಡಿದ್ದೀರಿ, ಬರೆದಿಟ್ಕೊಳ್ಳಿ. ಯಾಕೆಂತಂದರೆ ಮನುಷ್ಯನ ಮನಸ್ಸು ಬೇಗ ಹೊಟ್ಟೋಗ್ತಾ ಇರುತ್ತೆ. ಹಾಗೆ ಇವತ್ತು ಕೇಳಿದ್ದು ಭಾಳ ಚೆನ್ನಾಗಿದೆ. ತುಂಬ ಹೃದಯ ತುಂಬಿ ಬಂತು ಸರ್ ಎಲ್ಲ ಹೇಳಿಬಿಡ್ತೀವಿ. ಅಳವಡಿಸ್ಕೊಳ್ಳದೇ ಇದ್ದರೆ ಗಾಂಧೀಜಿಯವರು ಹೇಳಿದ ಹಾಗೆ ಪುಸ್ತಕ ಸುಮ್ಮನೆ ಓದೋದು, ಮಾತು ಸುಮ್ಮನೆ ಕೇಳೋದು ಹೇಗೆ ಅಂದರೆ, ನೆಲ ಉತ್ತುಬಿಟ್ಟು ಬಿತ್ತಿದೆ ಇದ್ದರೆ ಏನೂ ಪ್ರಯೋಜನ ಇಲ್ವಲ್ಲ. ನೀವು ಉತ್ತಿದ್ದೀರಿ, ಈಗ ಅದನ್ನು ಬಿತ್ತಬೇಕು. ಅವ್ರು ಏನು ಹೇಳಿದ್ದಾರೆ ಬರೆದಿಟ್ಕೊಳ್ಳಿ, ಅನುಸರಿಸಿ. ಖಂಡಿತವಾಗಿಯೂ ನೀವು ಹೃದಯವಂತರಾಗ್ತೀರಿ, ನಿಮ್ಮ ಬದುಕು ಸಾರ್ಥಕವಾಗುತ್ತೆ. ಇನ್ನೊಂದು, ಅವರ ವಿನಯವಂತಿಕೆಗೆ ಒಂದು ಮಾತು ಭಾಳ ಚೆನ್ನಾಗಿದೆ. ನಮ್ಮ ಬಸವಣ್ಣ ಹೇಳಿದ ಹಾಗೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅವನೇನು ಹೇಳ್ದ ಹಾಗೆ ಎಷ್ಟು ವಿನಯಶಾಲಿಗಳು. ಇದು ಬರಬೇಕು ನಮ್ಮಲ್ಲಿ. ಮೇಷ್ಟ್ರು ಕೇಳಿದ್ದು ಭಾಳ ಚೆನ್ನಾಗಿತ್ತು. ಇಷ್ಟು ಕಲ್ತು ಕೂಡಲೇ ನನಗೆಲ್ಲ ಗೊತ್ತು, ನಾನು ಬೇರೆಯವ್ರಿಗಿಂತ ಜಾಣ, ನಾನು ಬೇರೆಯವ್ರಿಗಿಂತ ಚೆನ್ನಾಗಿ ಕಲ್ತವನು ಅಂತ ಇನ್ನೊಬ್ಬರನ್ನ ಅವಮಾನ ಮಾಡ್ತಕ್ಕಂಥ ಒಂದು ಸಂದರ್ಭಗಳನ್ನ ಅನೇಕ ಬಾರಿ ಬರಬಹುದು. ಆ ರೀತಿ ಮನಸ್ಸು ಬರಬಹುದು. ಇಲ್ಲಿ ನಿಮ್ಮೆದುರಿಗೆ ಸಾಕ್ಷಾತ್ತಾಗಿದ್ದಾರೆ. ಹಾಗೆ ದೊಡ್ಡ ಅನೇಕ ವ್ಯಕ್ತಿಗಳ ಸ್ವಭಾವ ಇದೇನೆ. ಎಷ್ಟು ಕಲ್ತರೆ ಅಷ್ಟು ಚಿಕ್ಕವರಾಗಿ, ಅಷ್ಟು ವಿನಯವಂತರಾಗಿರ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರು. ಇದು ಬಾಗಬೇಕು ಅಂತ ಅನ್ನೋದು, ಆ ಬಾಗುವಿಕೆ ಇದೆಯಲ್ಲ, ಅದು ನಮ್ಮಲ್ಲಿ ಬಂದಾಗ ವಿದ್ಯೆ, ವಿನಯ ಬಂದರೆ ವಿದ್ಯೆ ಬರುತ್ತೆ ಅಂತಕ್ಕಂಥದ್ದು. ಇಂಥ ಅಪೂರ್ವವಾದ 2 ಗಂಟೆಗಳು ನಮ್ಮ ಜೊತೆಗೆ ಕಳೆದು ನಮ್ಮ ಮಕ್ಕಳಿಗೆ ಎಲ್ಲಕ್ಕಿಂತ ನಂಗೆ ಭಾಳ ಸಂತೋಷ. ನಮ್ಮ ಮಕ್ಕಳು ಇಷ್ಟು ಕೇಳಿದ್ರಲ್ಲ, ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರಲ್ಲ, ಭಾಳ ಸಂತೋಷವಾಯಿತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬನ್ನಿ. ಅವ್ರದ್ದು 3 ಅಧ್ಯಾಯಕ್ಕೆ 3 ಪುಸ್ತಕ ಬರೆದಿದ್ದಾರೆ ಇವಾಗ. ತುಂಬ ವಿಶೇಷವಾಗಿ ಅವರು ಬರೆದಿರೋ ವ್ಯಾಖ್ಯಾನ ಇದೆ ಇದರಲ್ಲಿ, ತುಂಬ ವಿಸ್ತೃತವಾಗಿದೆ. ಅವರೆಲ್ಲ ವ್ಯಾಖ್ಯಾನಗಳು 3 ಅನೇಕ ವ್ಯಾಖ್ಯಾನಗಳ ಸಮೇತ ಅದನ್ನು ವಿಮರ್ಶೆ ಮಾಡಿದ್ದಾರೆ. ಹಾಗೆ ಇನ್ನೂ ನಮ್ಮ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಗೀತಾವಿವರ್ತಿಯ ವ್ಯಾಖ್ಯಾನ, ಅದು ಕನ್ನಡ ಅನುವಾದ ಕೂಡ ಇದರಲ್ಲಿದೆ. ಕನ್ನಡದಕ್ಕೆ ವಿದ್ಯಾಪೀಠದ ವಿದ್ವಾಂಸರೆಲ್ಲ ಮಾಡ್ಯಾರ. ಇದು ವನಮಾಲಿ ಮಿಶ್ರ ವ್ಯಾಖ್ಯಾನ.
ನನಗೆ ಅವರು ಅಮೇರಿಕಾಲಿ ಅವರು ತುಂಬ ಯಾವ ಸುಳ್ಳು ಹೇಳಲ್ಲ ಮತ್ತು ನಮ್ಮ ಸಂಸ್ಕೃತಿನ ಅವರು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಇನ್ಮೇಲೆ ಸಂಸ್ಕೃತನ ಇನ್ನೂ ಚೆನ್ನಾಗಿ ಕಲಿತು ಅದನ್ನೆಲ್ಲರಿಗೂ ಮಾಡಬೇಕು. ಮತ್ತು ಅವ್ರು ಹೇಳಿದ್ರು ಜೆಮ್ಗೆ ಅವ್ರು ಫಸ್ಟ್ ಪೇಪರ್ ಕೊಡೋಕೆ ತುಂಬ ಹೆದರಿಕೆ ಆಗ್ತಿತ್ತು ಅಂತ. ನನಗೂ ಅಷ್ಟೇ ಕುಮಾರ ಪರ್ವತಾಗ ನಂಗೆ ಆಗಲ್ಲ ಅನಿಸ್ತಿತ್ತು. ಮೊನ್ನೆ ನಾನು ಜೋಗ್ ಫಾಲ್ಸ್ಗೆ ಹೋಗಿದ್ದೆ. ನಾನು ಅದನ್ನು ಹತ್ತೀನಿ ಮತ್ತು ಇದನ್ನು ಹತ್ತಕ್ಕಾಗಲ್ವ ಅಂತ ಫುಲ್ ನಂಬಿಕೆ ಇಟ್ಕೊಂಡು ಹತ್ತಿದೆ. ತುಂಬ ನಾವು ತುಂಬ ದೊಡ್ಡ ಅಹಂಕಾರಿ ಆಗಬಾರ್ದು ಅಂತ ಗೊತ್ತಾಯಿತು. ವಿ ಶುಡ್ ಡೂ ವಾಟ್ ವಿ ಶೇ ಪ್ರೀಚ್. ನಾವು ಇನ್ಮೇಲೆ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ನಾವು ಎಷ್ಟು ಕಲ್ತಿದ್ದೇವೋ ಅಷ್ಟು ಮೇಲೆ ಡಿಪೆಂಡ್ ಮಾಡಿ. ನನಗೂ ಅಷ್ಟೇ, ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು, ಇನ್ಮೇಲೆ ಕಲಿಕೆ ಮೇಲೆ ಡಿಪೆಂಡ್ ಆಗಬೇಕು. ಜೀವನ ಅನ್ನೋದು ನಾವು ಅಂದ್ಕೊಂಡಿರೋ ಸುಲಭ ಅಲ್ಲ ಅಂತ ಗೊತ್ತಾಯ್ತು. ದೇವರಿದಾನಂತ ಎಷ್ಟೊಂದು ಪ್ರೂಫ್ಸ್ ಗೊತ್ತಿತ್ತು, ಇವತ್ತು ಇನ್ನೊಂದು ಪ್ರೂಫ್ ತಿಳ್ಕೊಂಡೆ. ನಾವು ಬರೀ ನಮ್ಮ ಸಲುವಾಗ ಇರಬಾರ್ದು, ಬೇರೆಯವ್ರ ಜೊತೆ ಬೆರ್ತ್ಕೊಂಡ್ಬಿಟ್ಟು ಅವ್ರಿಗೂ ಒಳ್ಳೇದು ಮಾಡಬೇಕು, ಅಂದರೆ ನಮ್ಮನ್ನೆಲ್ಲರೂ ಹೋಗೋಕೋತಾರೆ. ಬಾಯ್ಪಾಠ ಮಾಡಿದ್ರೆ ಏನದು ಉಪಯೋಗ ಇಲ್ಲ ಅಂತ ಗೊತ್ತಾಯಿತು. ಜೀವನದಲ್ಲಿ ಏನಾರು ಅಂದ್ಕೊಂಡಿದ್ರೆ ಅದನ್ನು ಹೆಂಗೆ ಸಾಧಿಸ್ಬೇಕಂತ ಗೊತ್ತಾಯಿತು. I understood that application is more important than just learning. ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ನಾವು ಏನೇನು ತಪ್ಪು ಮಾಡಿದ್ದೀವಿ ಅದನ್ನು ಹೆಂಗೆ ತಿದ್ಕೊಬೇಕು ಅಂತ ಗೊತ್ತಾಯಿತು. ಇವತ್ತು ಕೇಳಿಸ್ಕೊಂಡಿದ್ದೀನಿ, ಯಾವತ್ತೂ ಮರಿಬಾರ್ದು, ಆಮೇಲೆ ಅವಾಗವಾಗ ಮೆಲ್ಕು ಹಾಕ್ತಾ ಇರಬೇಕು ಅಂತ ಅನ್ನಿಸ್ತು. ನಾವು ಎಷ್ಟೇ ಎತ್ತರಕ್ಕೆ ಏರಿದ್ರೂ ಸರಳತೆ ಮತ್ತು ವಿನಯನ ಮರಿಬಾರ್ದು. ನಿಮ್ಮ ಥರ ಆಗಬೇಕು ಅಂತ ನಾವು ಲೈಫಲ್ಲಿ ಸ್ವಲ್ಪ ಕಾಲ ಕಷ್ಟಪಟ್ಟರೆ ಇನ್ನು ಮಿಕ್ಕಿದ ಕಾಲ ಎಲ್ಲ ಆರಾಮಾಗಿರೋದು. ನಾವು ಕಲ್ತಿದ್ದನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಾಯ್ತು. ಬಾಲ್ಯದಲ್ಲಿ ಕಲ್ತಿದ್ದನ್ನು ಕೊನೆ ತನಕ ಉಳಿಯುತ್ತೆ ಅಂತ ಗೊತ್ತಾಯ್ತು.